ಕೊಲೆ ಆರೋಪಿ ದರ್ಶನ್ ಅರ್ಜಿ ಪುರಸ್ಕರಿಸಿದ ಕೋರ್ಟ್ ಜೈಲಿಗೆ ಖುದ್ದು ಜಡ್ಜ್ ಭೇಟಿ ನೀಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಕೊಲೆ ಆರೋಪಿ ದರ್ಶನ್ ಅರ್ಜಿಯನ್ನ ಪುರಸ್ಕರಿಸಿದ ಕೋರ್ಟ್ ಜೈಲಿಗೆ ಖುದ್ದು ಜಡ್ಜ್ ಭೇಟಿ ನೀಡುವಂತೆ ಅರ್ಜಿಯನ್ನ ಕೋರಲಾಗಿತ್ತು. ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ಸ್ವೀಕಾರ ಮಾಡಿದೆ. ಜೈಲಿಗೆ ಜಡ್ಜ್ ಭೇಟಿ ನೀಡಿ ಪರಿಶೀಲಿಸುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ದರ್ಶನ್ಗೆ ನೀಡಿರುವ ಸವಲತ್ತು ಬಗ್ಗೆ ಪರಿಶೀಲಿಸಲು ಸೂಚನೆಯನ್ನ ನೀಡಲಾಗಿದೆ. ಇನ್ನು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಭೇಟಿಯನ್ನ ಕೊಡ್ತಾರೆ. ಜೈಲಿಗೆ ಕಾರ್ಯದರ್ಶಿ ಭೇಟಿ ನೀಡಿ ವರದಿ ಸಲ್ಲಿಸಲು ಸೂಚನೆಯನ್ನ ನೀಡಲಾಗಿದೆ. ಹಾಗಾದ್ರೆ ಹಿರಿಯ ಸಿವಿಲ್ ನ್ಯಾಯಾಧೀಶರ ಭೇಟಿ ಹೇಗಿರುತ್ತೆ, ಯಾವ ರೀತಿ ಭೇಟಿ ಕೊಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ನಟ ದರ್ಶನ್ ಅವರ ಕನಿಷ್ಠ ಸೌಲಭ್ಯಗಳ ಅರ್ಜಿಯನ್ನ ನ್ಯಾಯಾಲಯ ಸದ್ಯಕ್ಕೆ ಅಂಗೀಕರಿಸಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಮಗೆ ಕನಿಷ್ಠ ಸೌಲಭ್ಯವೂ ಕೊಡ್ತಾ ಇಲ್ಲ ಅಂತ ದರ್ಶನ್ ಆರೋಪವನ್ನ ಮಾಡಿದ್ರು. ಹೀಗಾಗಿ ನ್ಯಾಯಾಲಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯ ವರದಿಯನ್ನ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಇನ್ನು ಈ ಆದೇಶದಿಂದ ದರ್ಶನ್ ಅವರಿಗೆ ಸ್ವಲ್ಪ ರಿಲೀಫ್ ಸಿಗುವ ನಿರೀಕ್ಷೆ ಕೂಡ ಇದೆ. ಯಾಕೆಂತಂದ್ರೆ ಹಾಸಿಗೆ, ದಿಂಬು, ವಾಯು ವಿಹಾರಕ್ಕೆ ಅವಕಾಶವನ್ನ ಸೇರಿದಂತೆ ಮೂಲ ಸೌಕರ್ಯಗಳ ದೊರಕಿಸುವ ಸಾಧ್ಯತೆ ಕೂಡ ಇದೆ. ನೋಡ್ಬೇಕಾಗತ್ತೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡಿದ್ದೇವೆ ಅಂತ ಸಿಬ್ಬಂದಿಗಳು ಹೇಳಿದ್ದಾರೆ. ಏನೆಲ್ಲ ಸೌಲಭ್ಯ ನೀಡಿದ್ದಾರೆ ಎಂಬುದರ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಸಿವಿಲ್ ನ್ಯಾಯಾಧೀಶರಿಂದ ಜೈಲಿನ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಲಾಗುತ್ತೆ. ಜೈಲು ಅಧಿಕಾರಿಗಳ ಬಾಡಿ ವಾರ್ನ್ ಕ್ಯಾಮೆರಾವನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಏನೆಲ್ಲ ಕೊಟ್ಟಿದ್ದೀರಾ ಎಂಬುದರ ಬಗ್ಗೆ ಸಿಬ್ಬಂದಿಯನ್ನ ವಿಚಾರಣೆ ಕೂಡ ಮಾಡ್ತಾರೆ. ಸೌಲಭ್ಯದ ಬಗ್ಗೆ ಇತರೆ ಖೈದಿಗಳ ಬಳಿ ಗೌಪ್ಯವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆದ್ರೆ ಡಿ ಗ್ಯಾಂಗ್ ಬಳಿ ಯಾವುದೇ ಮಾಹಿತಿಯನ್ನ ಪಡೆಯಲ್ಲ. ಜೈಲಿಗೆ ಭೇಟಿ ನೀಡಿದ ಬಳಿಕ ನ್ಯಾಯಾಧೀಶರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಅಕ್ಟೋಬರ್ 18ರ ಒಳಗೆ ಕೋರ್ಟ್ಗೆ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ವರದಿ ಬಳಿಕ ನ್ಯಾಯಾಂಗ ನಿಂದನೆ ಅರ್ಜಿ ಬಗ್ಗೆ ತೀರ್ಮಾನವನ್ನ ಮಾಡಲಾಗುತ್ತೆ. ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡಿದ್ದೇವೆ ಅಂತ ಸಿಬ್ಬಂದಿಗಳು ಹೇಳಿದ್ದಾರೆ. ಆದ್ರೆ ನನಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ, ಯಾವುದೇ ರೀತಿಯ ಬೇಕಾದಂತಹ ಅಗತ್ಯದ ವಸ್ತುಗಳು ಕೊಟ್ಟಿಲ್ಲ ಅಂತ ಒಂದು ಕಡೆ ದರ್ಶನ್ ಕೂಡ ಆರೋಪ ಮಾಡಿದ್ದಾರೆ. ನೋಡ್ಬೇಕಾಗತ್ತೆ ಏನಾಗತ್ತೆ ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ನ್ಯಾಯಾಧೀಶರು ಭೇಟಿಯನ್ನ ಕೊಡ್ಲಿದ್ದಾರೆ. ಅವರ ಭೇಟಿ ಯಾವ ರೀತಿ ಇರುತ್ತೆ, ಯಾವಾಗ ಭೇಟಿಯನ್ನ ಕೊಡ್ತಾರೆ ಜೈಲಿಗೆ ಅಂತ? ಸಾಹಿತ್ಯ ಏನಂದ್ರೆ ನಿನ್ನೆ ಕೋರ್ಟ್ ಒಂದು ಆರ್ಡರ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಜೈಲಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಏನು ದರ್ಶನ್ಗೆ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರಾ ಇಲ್ವಾ ಏನು ಅಂತದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನ ಕೊಟ್ಟಿರುವಂತದ್ದು. ಅಕ್ಟೋಬರ್ 18ರ ಒಳಗೆ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿ ವರದಿಯನ್ನ ಏನು 57ನೇ CCH ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಆರ್ಡರ್ ಅನ್ನ ಮಾಡಿರುವಂತದ್ದು. ಸೊ ಏನ್ ದರ್ಶನ್ ಅವರ ಪರ ವಕೀಲರಾದಂತಹ ಸುನಿಲ್ ಅವರೇನು CRPC 310 ಅಡಿಯಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಅಂದ್ರೆ ಕೋರ್ಟ್ ಕೊಟ್ಟಂತ ಆದೇಶವನ್ನ ಜೈಲಿನ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ಖುದ್ದು ನ್ಯಾಯಾಧೀಶ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಅರ್ಜಿಯನ್ನ ಹಾಕೊಂಡಿದ್ರು. ಆ ಒಂದು ಅರ್ಜಿ ಬಗ್ಗೆ ಏನು ಅವರ ವಾದ ಮತ್ತೆ ಪ್ರತಿವಾದವನ್ನ ಸಹ ಆಲಿಸಿದ್ರು. ಮತ್ತೆ ನಿನ್ನೆ ಆರ್ಡರ್ಸ್ ಅನ್ನ ಪ್ರಕಟ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ಈಗ ಏನು ಸಿವಿಲ್ ಹಿರಿಯ ನ್ಯಾಯಾಧೀಶರು ಏನಿರ್ತಾರೆ ಸೊ ಅವರು ಭೇಟಿಯನ್ನ ಕೊಡ್ತಾರೆ. ಭೇಟಿ ಕೊಡುವಂತ ಸಂದರ್ಭದಲ್ಲಿ ಅವರು ಪ್ರಮುಖವಾಗಿ ದರ್ಶನ್ಗೆ ಪ್ರತಿನಿತ್ಯ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅವರು ಲೆಜರ್ ಬುಕ್ ಏನಿರುತ್ತೆ ಅದರಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರಿ ಕಡೆಯಿಂದ ಕೊಡ್ತಾ ಇರುವಂತದ್ದು ಎಲ್ಲಾ ಸವಲತ್ತುಗಳು. ಹಾಗಾಗಿ ಎಲ್ಲವನ್ನು ಸಹ ಒಂದು ಲೆಜರ್ ಬುಕ್ ಏನಿರುತ್ತೆ ಅದರಲ್ಲಿ ಎಂಟ್ರಿಯನ್ನ ಮಾಡ್ಕೋಬೇಕಾಗುತ್ತೆ. ಯಾವತ್ತು ಏನೆಲ್ಲ ಕೊಟ್ಟಿದೀವಿ ಅನ್ನೋದ್ರ ಬಗ್ಗೆ ಲೆಜರ್ ಬುಕ್ ಅಲ್ಲಿ ದಾಖಲು ಮಾಡಬೇಕಾಗುತ್ತೆ. ಅದೇ ರೀತಿ ಏನು ಸಿಬ್ಬಂದಿಗಳು ಅವರ ಬಳಿ ಹೋಗಿ ಮಾತನಾಡುವಂತ ಸಂದರ್ಭದಲ್ಲಿ ಬಾಡಿ ಒನ್ ಕ್ಯಾಮ್ರಾವನ್ನ ಸಹ ಹಾಕೊಳ್ಳಿರ್ಬೇಕಾಗುತ್ತೆ. ಸೊ ಅದನ್ನು ಸಹ ಅವರು ಬಾಡಿ ಒನ್ ಕ್ಯಾಮ್ರಾವನ್ನ ಪರಿಶೀಲನೆ ಮಾಡ್ತಾರೆ. ಆನಂತರ ಅಲ್ಲಿನ CCTV ಏನಿರುತ್ತೆ CCTVಗಳನ್ನು ಸಹ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ದರ್ಶನ್ ಅವರಿಗೆ ವಾಕ್ ಮಾಡಕ್ಕೆ ಕೊಟ್ಟಿಲ್ಲ ಅಂತ ಕೇವಲ ಒಂದು ಏನು ಬೆರಳು ಅಂದ್ರೆ ಬಿಸಿಲು ಬಾರದ ಕಡೆಯಲ್ಲಿ ಕೊಟ್ಟಿದ್ದಾರೆ ಅಂತ ದರ್ಶನ್ ಅವರು ಸಹ ಹೇಳಿದ್ರು. ಸೊ ಅದನ್ನು ಸಹ ಪರಿಶೀಲನೆ ಮಾಡ್ತಾರೆ. ಮತ್ತೆ ಜೈಲಿನ ಅಧಿಕಾರಿಗಳು ಯಾರು ಪ್ರತಿನಿತ್ಯ ಕೆಲಸಕ್ಕೆ ಮತ್ತೆ ನಿಯೋಜನೆಗೊಂಡಿರ್ತಾರೆ ದರ್ಶನ್ ಅವರ ಬ್ಯಾರಕ್ ಬಳಿ ಅವರನ್ನ ಅಲ್ಲಿ ಯಾರು ಇರ್ತಾರೆ ಸೊ ಅವರನ್ನು ಸಹ ಅವರು ಪರಿಶೀಲನೆ ಮಾಡ್ತಾರೆ. ಮತ್ತೆ ಅವರನ್ನು ಸಹ ವಿಚಾರಣೆ ಮಾಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಡಿ ಗ್ಯಾಂಗ್ ಏನು 6 ಜನ ಆರೋಪಿಗಳು ಇರ್ತಾರೆ ಸೊ ಅವರ ಬಳಿ ಹೋಗ್ಬಿಟ್ಟು ಅವರು ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಪಡಿಕೊಳ್ಳಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಹೋದ್ರೆ ಅವರು ಕೇವಲ ಆರೋಪಗಳನ್ನ ಮಾಡ್ತಾರೆ, ಅದು ಒನ್ ಸೈಡೆಡ್ ಆಗುತ್ತೆ. ಸೊ ಅದಕ್ಕಾಗಿ ನ್ಯಾಯಾಧೀಶರು ಕೇವಲ ಅಲ್ಲಿನ
CCTV ಇರ್ಬೋದು, ಮತ್ತೆ ಅಲ್ಲಿನ ಬಾಡಿ ಒನ್ ಕ್ಯಾಮ್ರಾ ಇರ್ಬೋದು, ಮತ್ತೆ ಅಲ್ಲಿ ಲೆಜರ್ ಬುಕ್ ಇರ್ಬೋದು, ಮತ್ತೆ ಜೈಲು ಅಧಿಕಾರಿಗಳು ಯಾರು ಇರ್ತಾರೆ ಅವರನ್ನ ಹೋಗಿ ಪ್ರಶ್ನೆ ಮಾಡ್ತಾರೆ. ಮತ್ತೆ ಆ ಸಹ ಕೈದಿಗಳು ಅಂದ್ರೆ ಅದೇ ಬೆರಕ್ನಲ್ಲಿ ಬೇರೆ ಬೇರೆ ಕೇಸ್ ನಲ್ಲಿ ಇರುವಂತಹ ಸಹ ಕೈದಿಗಳು ಏನಿರ್ತಾರೆ ಸೊ ಅವರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ಯಾವತ್ತೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಆ ಕನಿಷ್ಠ ಸೌಲಭ್ಯಗಳು ಏನು ಕೊಡಬೇಕು ಅದನ್ನ ಕೊಡ್ತಾ ಇದ್ದಾರೆ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಅದನ್ನ ಕೊಡ್ತಾ ಇದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿ ಆ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.